ಬೆಳಗ್ಗೆ ಎದ್ದ ತಕ್ಷಣ ಟಿಫಿನ್ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ರೆ 10 ನಿಮಿಷದಲ್ಲಿ ಈ ದೋಸೆನ ರೆಡಿ ಮಾಡ್ಕೋಬೋದು. ವೆರಿ ಈಸಿ, ಸಿಂಪಲ್ಲಾಗಿ ಮಾಡ್ಕೋಬೋದು. ಅಕ್ಕಿ ಬೇಡ, ಉದ್ದಿನಬೇಳೆ ಬೇಡ, ಏನೂ ಬೇಡ, ನೆನೆಸೋದು ಬೇಡ, ಏನೂ ಬೇಡ. ಆರಾಮಾಗಿ ಹಿಟ್ಟನ್ನ ಗ್ರೈಂಡ್ ಮಾಡಿಕೊಂಡು ದೋಸೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಏನೂ ಇಲ್ಲ, 1 ಕಪ್ ರವೆ, 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಮಂಡಕ್ಕಿ, ಸ್ವಲ್ಪ ಸಾಬುದಾನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು, ಸ್ವಲ್ಪ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು, ಹಿಟ್ಟು ಯಾವ ಥರ ರುಬ್ಕೋತೀವೋ ಆ ಥರ ಹಿಟ್ಟನ್ನ ರುಬ್ಕೊಂಡು ದೋಸೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಯಾವ ಮೆತ್ತಗೆ ಬೇಕು ಅಂದರೆ ಮೆತ್ತಗೂ ಹಾಕ್ಕೋಬೋದು, ಇಲ್ಲ ಗರಿಯಾಗಿ ಬೇಕು ಅಂದರೆ ಗರಿಯಾಗಿ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕಿ ಹಿಟ್ಟನ್ನ ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು 10-15 ನಿಮಿಷ ರೆಸ್ಟಿಗೆ ಬಿಡಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ನೆಂದಿರುತ್ತೆ. ಅಷ್ಟರೊಳಗೆ ಚಟ್ನಿಗೂ ರೆಡಿ ಮಾಡ್ಕೊಂಬಿಡ್ಬೋದು. ಚಟ್ನಿ ಆಗೋಷ್ಟರೊಳಗೆ ನಮ್ಮ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ, ಆರಾಮಾಗಿ ದೋಸೆ ಮಾಡ್ಕೋಬೋದು. ಹರಿಯೋದು ಅದೇನೂ ಆಗಲ್ಲ, ಆರಾಮಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅವಲಕ್ಕಿ ಹಾಕ್ತಾರೆ. ಅವಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಹರಿಯುತ್ತೆ ದೋಸೆ. ನಾನು ಟ್ರೈ ಮಾಡಿದೆ, ಸೊ ಹಾಗಾಗಿ ಮಂಡಕ್ಕಿ ಹಾಕಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಅಷ್ಟರೊಳಗೆ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ಚಟ್ನಿಗೆ ರೆಡಿ ಮಾಡಿಕೊಂಡೆ. ಶೇಂಗಾ ಬೀಜ, ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, 1 ಟೊಮೊಟೊ ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿನೂ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು. ಏನು ಟೆನ್ಷನ್ ಇರೋಲ್ಲ, ಅದು ಬೇಕು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಟೆನ್ಷನ್ ಏನೂ ಇರೋಲ್ಲ. ದೋಸೆ ಚೆನ್ನಾಗಿ ಬರುತ್ತೆ, ಒಂದು ಸರಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ದೋಸೆ. ಗರಿಯಾಗಿಯೂ ಬರುತ್ತೆ, ಮೆತ್ತಗೆ ಬೇಕು ಅಂದರೂ ಮೆತ್ತಗೂ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಹೇಗಿತ್ತು ಅಂತ. 10 ನಿಮಿಷದಲ್ಲಿ ಈ ಟಿಫಿನ್ ರೆಡಿಯಾಗಿ ಹೋಗುತ್ತೆ. ಮಕ್ಕಳು ಸ್ಕೂಲ್ ಬಾಕ್ಸಿಗೆ, ಆಫೀಸ್ಗೆ ಹೋಗೋರಿಗೆ ಟಿಫಿನಿಗೂ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.